ಇತ್ತೀಚೆಗೆ ಕೃಷಿಯನ್ನ ಮರೆಯುವಂತ ಪರಿಸ್ಥಿತಿ ಬಂದಿದೆ. ಒಂದ್ ಕಡೆ ರೈತರಿಗೆ ಮಳೆ ಕೈಕೊಟ್ರೆ ಇನ್ನೊಂದು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಪರದಾಟ. ಈ ನಡುವೆ ವಯೋವೃದ್ಧೆ ಅಜ್ಜಿಯೊಬ್ಬರು ಯುವ ರೈತರು ನಾಚುವಂತೆ ಕೃಷಿ ಕಾರ್ಯ ಮಾಡ್ತಾ ಇರೋದು ಎಲ್ಲರ ಹುಬ್ಬೇರಿಸಿದೆ. ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇವರ ಹೆಸರು ತುಳಸಿ ಗೌಡ. ವಯಸ್ಸು 75 ವರ್ಷ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಡವ ಎಂಬ ಊರವರು. ಈ ಇಳಿ ವಯಸ್ಸಲ್ಲಿ ವಯೋಸಹಜ ಕಾಯಿಲೆಗಳಿಂದ ಬಳಲುವವರೇ ಜಾಸ್ತಿ. ಆದರೆ ಇವರು ಕಾಯಕವೇ ಕೈಲಾಸ ಅನ್ನುವಂತೆ ಯುವಕರೂ ನಾಚಿಸುವಂತೆ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಾಲಕ್ಕಿ ಸಮುದಾಯದ ತುಳಸಿ ಗೌಡ ಯುವಕರಂತೆ ಜಮೀನಿನಲ್ಲಿ ಕೆಲಸ ಮಾಡ್ತಾರೆ. ಎತ್ತುಗಳನ್ನ ಕಟ್ಟಿ ಭೂಮಿ ಉಳುಮೆ ಮಾಡಿ ಭತ್ತದ ಪೈರು ನಾಟಿ ಮಾಡುವವರಿಗೂ ಮಣ್ಣಿನ ಮಗಳಾಗಿ ದುಡಿತಿದ್ದಾರೆ. ಮುಂಜಾನೆ ಆದ್ರೆ ಸಾಕು ಗದ್ದೆ ಕಡೆ ಮುಖ ಮಾಡೋ ಇವರು 3-4 ಆಳುಗಳು ಮಾಡೋ ಕೆಲಸವನ್ನ ಒಬ್ರೇ ಮಾಡ್ತಾರೆ. ನಂಗೆ ಸಣ್ಣ ಹೂಡಿಕೆ ಯಾವಾಗ್ಲೂ ಇತ್ತು. ಹೂಡಿದ್ರೆ ಈಗ ನಾ ಮರ್ಯಾದೆಯಲ್ಲ ಅಂದೇಳಿ ಹೂಡ್ಲೇಲಾಗಿತ್ತೆ. ಈಗ ಮಗ ಒಬ್ಬಂದೇಳಿ 1-2-3-4 ವರ್ಷ ಆಯ್ತು ಇದೇ ಕೆಲಸ ಮಾಡ್ತೀವಿ. ಹೌದು, ಎಲ್ಲ ಕೆಲಸ ಮಾಡ್ತೀವಿ. ರೈತ ಅಂದ್ರಾಗೆ ಮಾಡ್ದಿದ್ ಯಾವ ಕೆಲಸನೂ ಇಲ್ಲ. ಹೂಡುದು, ಹಾಳಿ ಕಡುದು, ಸೊಪ್ಪು ತರುದು, ಪಟ್ಟಿಗೆ ಹೋಗಿ ಸಗಣಿ ತಗೋದು, ದನ ಕಟ್ಟುದು, ಬಿಡುದು, ಏನ್ ಕೆಲಸ ಇರುವಂತದೆಲ್ಲ ಮಾಡ್ತೀವಿ. ರೈತ ಅಂದ ಬಗ್ಗೆ ಮಾತ್ರ ಕುತ್ರಿ ಹಾಕೋದು ಮಾಡ್ತೀವಿ. ಅದ್ರ ಬಗ್ಗೆ ಏನ್ ಹೇಳುವಂಗೂ ಇಲ್ಲ. ಇನ್ನು ಹಾಲಕ್ಕಿ ಸಮುದಾಯದ ಬದುಕು ಪ್ರಕೃತಿಯ ಹಸಿರಿನೊಂದಿಗೆ ಹೊಂದಿಕೊಂಡಿದೆ. ಕೃಷಿಯೇ ಅವರ ಮೂಲ ಕಸುಬು. ಆದರೆ ಇತ್ತೀಚೆಗೆ ಸಮುದಾಯದ ಬಹುತೇಕ ಮಂದಿ ಕೃಷಿಯಿಂದ ದೂರ ಸರಿದಿದ್ದಾರೆ. ಆದರೆ 75 ವರ್ಷದ ವೃದ್ಧೆ ತುಳಸಿ ಗೌಡ ಮಾತ್ರ ಕೃಷಿ ಬದುಕು ಬಿಟ್ಟಿಲ್ಲ. ಅದೆಷ್ಟೇ ಮಳೆ ಕೊರತೆ ಇದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೆಳೆಯನ್ನ ಬೆಳಿತಾಳೆ. ಗದ್ದೆ ಕೆಲಸಕ್ಕಿಳಿದ್ರೆ ಯಾವ ವಿಚಾರವೂ ಗಮನಕ್ಕೆ ಬರಲ್ವಂತೆ. ಎತ್ತುಗಳಿಗೆ ನೊಗ ಕಟ್ಟಿ ಉಳುಮೆ ಮಾಡೋ ದೃಶ್ಯ ನೋಡಿದ್ರೆ ಅಚ್ಚರಿ ಅನ್ಸುತ್ತೆ. ತಾಯಿ ಸಿಗುದು ಅಪರೂಪ. ಜೀವನದಲ್ಲಿ 100 ಇಂತ ಅದೃಷ್ಟ ನಂಗೆ ಸಿಕ್ಕಿತು, ಬಹಳ ಪುಣ್ಯ ಅಷ್ಟೇ. ನನ್ನ ಇದ್ರಲ್ಲಿ ನಾನ್ ಸ್ವಲ್ಪ ಹೊತ್ತು ಹೊಡೆದ್ರೆ ಅವಳು ಸ್ವಲ್ಪ ಹೊಡ್ತಾಳೆ. ನನಗೂ ಸ್ವಲ್ಪ ಅನಿವಾರ್ಯ ಕಷ್ಟದಲ್ಲಿ ಇದ್ರು ಸ್ವಲ್ಪ ಅವಳು ಹೆಲ್ಪ್ ಮಾಡ್ತಾಳೆ. ಅದರಿಂದ ಏನು ತೊಂದ್ರೆ ಇಲ್ಲ. ಅವಳು ಇದ್ದಾಗ ನಮ್ಗೆ ಎಷ್ಟೋ ಪುಣ್ಯ. 1 ತಾಸು ಅವಳು ಹೊಡೆದ್ರೆ 1 ತಾಸು ನಾ ಹೊಡ್ತೇನೆ. ಸ್ವಲ್ಪ ಅವಳಿಗೆ ಹೊಳಗಿಲೆಲ್ಲ ಕಟ್ಕೊಳ್ಬೇಕು ನಾವು. ಅವಳಿಗೆ ಪಕ್ಕ ಬರ್ಲಿಕ್ಕೆ ಆಗುದು. ಅವಳಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಅವಳು ಚಿಕ್ಕ ವಯಸ್ಸಿನಿಂದಲೂ ಅದೇ ಕೆಲಸ ಮಾಡ್ತಿದ್ರು ಪಾಪ. ಇದೆಲ್ಲ ಮಾಡೋಳು ಅವಳೆ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ತುಳಸಿ ಗೌಡ ಕೃಷಿ ಚಟುವಟಿಕೆಗಳಲ್ಲಿ ಎತ್ತಿದ ಕೈ. ಭೂಮಿ ನಂಬಿ ಜೀವನ ಮಾಡುವ ಅಜ್ಜಿಯ ಸಾಧನೆಗೆ ನಮ್ಮದೊಂದು ಸಲಾಂ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.